ನನ್ನ 5ನೇ ವರ್ಷದ ಫಾರ್ಮ್ ಇದು ನನ್ನ ಕೊನೆ ಇಂಟರ್ನಲ್ಲು. ಮನೇಲಿ ಕೂತು ಓದಿದ್ದು ಸಾಲಿಲ್ಲ ಅಂತ ಬಸ್ಸಲ್ಲಿ ಬೇರೆ ಓದ್ತಾ ಇದ್ದೆ. ಅಕ್ಸ ಬುಕ್ ಬೇರೆ ಮುಚ್ತಾ ಇದ್ಲು. ನಾನು ಓದ್ತಾ ಇರೋದು ಫಾರ್ಮ್ ಡಿನೂ ಡಿ ಫಾರ್ಮ್ನು ಒಂದೇ ಅನ್ಕೋಬೇಡಿ. ಫಾರ್ಮ್ ಡಿ ಓದ್ತಾ ಇರೋರಿಗೆ ಕಷ್ಟ ಗೊತ್ತು ಫಾರ್ಮ್ ಡಿ ಅಂದ್ರೆ ಏನು ಅಂತ. ಇದ್ರ ಮಧ್ಯೆ ಅಕ್ಸ ಬುಕ್ ಬೇರೆ ಮುಚ್ಚಿಟ್ಬಿಟ್ಲು ಓದ್ಬೇಡ ಅಂತ. ಮಧುರಿಂದ ದೊಡ್ಡಿಗೆ ಹೋಗ್ಬೇಕಾದ್ರೆ ಮಧುರಲ್ಲಿ ಒಂದು ಚಿಕ್ಕ ಹುಡುಗ ಬೇರೆ ಹತ್ತಿತ್ತು. ಅದನ್ನ ನಾನು ಮೇಲೆ ಕೂರಿಸ್ಕೊಂಡು ಬುಕ್ ನೋಡ್ತಾ ಇದ್ದೆ. ಅದು ನನ್ನ ಜೊತೆ ಬುಕ್ ನೋಡ್ಕೊಂಡು ಪೇಜ್ ತಿರುಗಿಸ್ತಾ ಇತ್ತು. ಕೊನೆಗೂ ನನ್ನ ಕೊನೆ ಇಂಟರ್ನಲ್ಸ್ನ ಮುಗಿಸಿ ಆಚೆ ಬಂದೆ. ವಿಶ್ವಾಸ ಫಾರ್ ದ ಫಸ್ಟ್ ಟೈಮ್ ಎದುರುಕೊಳ್ದೆ ಹಂಗೆ ಸುಮ್ಮನೆ ನಿಂತಿದ್ದ. ಏನಾರು ಬೈದು ಹಾಕ್ಬಿಡ್ತೀವಿ ನೀನು ಬೈದು ಹಾಕ್ಬಿಡ್ತೀವಿ ಅವರಿಬ್ರು ನೋಡಿ ಔಸ್ಕೊಂಡು ಅಲ್ಲಿ ನಿಂತವ್ರೆ. ಅವ್ರನ್ನ ಇಲ್ಲೇ ಝೂಮ್ ಮಾಡ್ತೀನಿ. ಬ್ಯಾಗ್ ಇಲ್ಲೇ ಔಸ್ಕೊಂಡವ್ರೆ. ಅಕ್ಸಾ ಇದ್ರ ಮಧ್ಯೆ ನಾವು ಬಸ್ ಹತ್ಕೊಂಡು ಸೀದಾ ಮಧುರ್ಗೆ ಬಂದ್ವಿ. ಬಾಯ್ ಮಂಡ್ಯದಿಂದ ಓಡಿ ಬಂದ ಕಳ್ಳವಿದ್ಯಾ. ಚನ್ನಪಟ್ಟಣದ ಗೊಂಬೆಗೆ ಜೀವವು ಬರಲು ನಿನ್ನಂಗೆ ಕಾಣ್ತದೆ ರೋಲ್ ನಂಬರ್ 8 ರೋಲ್ ನಂಬರ್ 8 ಜನ್ಮಕ್ಕೆ ಹೋಗೋ. ಹಾಗೆ ರಾಮನಗರಕ್ಕೆ ಬಂದು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಅಮ್ಮ ಸಿಕ್ಕಿದ್ರು. ನನಗೆ ಟಾರ್ಚರ್ ಕಹಾಯ ಅಂದರೆ ಪಕ್ಕದಲ್ಲೇ ಓಡಾಡ್ತಾ ಹೇ ಅಂದಂಗಾಯ್ತು. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನನ್ನೇ ನಾ ಏನ್ಬಿಟ್ಟು ನಮ್ಮಮ್ಮ ಖುಷಿಯಾಗಿ ಬೇರೆ ನಡ್ಕೊಂಬಂದ್ಬಿಟ್ರು. ಹಾಗೆ ಮನೆಗೆ ಬಂದು ನಮ್ಮ ಅಮ್ಮ ಏನಾರು ಮಾಡ್ಕೊಡ್ತಾರೆ ಅಂದರೆ ನಾನೇ ಆಮ್ಲೆಟ್ ಹಾಕ್ಕೊಂಡು ತಿನ್ನಿದ್ದಾಯ್ತು. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಹಾಗೆ ಒಂದು ಸೀಬೆ ಹಣ್ಣಿತ್ತು, ಅದನ್ನ ಕುಯ್ಕೊಂಡು ತಿಂದೆ. ಇದ್ರ ಮಧ್ಯೆ ನಮ್ಮ ಅಮ್ಮ ಬೋಂಡ ಮಾಡಿದ್ರು. ಬೋಂಡ ಯಾಕಪ್ಪ ಅಂದರೆ ಮೈಸೂರಿಂದ ನಮ್ಮ ಅಮ್ಮನ ಫ್ರೆಂಡ್ ಬಂದಿದ್ರು. ಅವರು ಹೋದ್ರು. ಯಾಕೋ ಲೈಟಾಗಿ ತಲೆ ಬೇರೆ ನೋವ್ತಾಯಿತ್ತು. ಅದಕ್ಕೆ ನಮ್ಮ ಅಮ್ಮಂಗೆ ಎಣ್ಣೆ ಹಾಕಮ್ಮ ಅಂತ ಹೇಳಿದೆ. ನಿಂತ್ಕೊಂಡೆ ಎಣ್ಣೆ ಜೈ ಅಂತ ಹಾಕ್ಬಿಟ್ರು. ಇವತ್ತಿಗಿಷ್ಟೇ.